ಗೌಡ್ರೆ ಗೌಡ್ರೆ ಓತು ಗೌಡ್ರೆ ಎಲ್ಲ ಹಾಳಾಗಿ ಹೋಗ್ಬಿಡ್ತು ಗೌಡ್ರೆ. ಇನ್ನು ಜೀವನ ಮಾಡೋದು ಹೆಂಗೆ ಗೌಡ್ರೆ? ನಾವು ನೀವುನು ಸಿರಾಕ್ ಹೋಗಿ ಬರ್ತೀನಿ ಅಂದ್ರೆ ಆಗಲ್ಲ, ಮನೆಯಿಂದ ಹೊರಗೆ ಹೆಜ್ಜೆ ಇಕ್ತೀನಿ ಅಂದ್ರೆ ಆಗಲ್ಲ, ಎಲ್ಲ ಅದ್ವಾಳ ಆಗೋಗಿ ಬಿಡ್ತಲ್ಲ ಗೌಡ್ರೆ. ಹೆಂಗೆ ಗೌಡ್ರೆ ನಾವು ಬದುಕೋದು? ಲೇ ಸಿರಪ್ಪ, ಬಾರ್ಲ ಇಲ್ಲಿ ಬಾರೋ. ಏನಾಯ್ತು ನಿನಗೆ? ಯಾಕಲ್ಲ ಹಿಂಗ್ ಬಡ್ಕೊಂತ ಇದ್ಯಾ? ಎಣ್ಣೆ ಗಿಣ್ಣೆ ಜಾಸ್ತಿ ಆಯ್ತು ಅನ್ಲ? ಗೌಡ್ರೆ ನನಗೆ ಎಣ್ಣೆ ಜಾಸ್ತಿ ಆಗಿಲ್ಲ ಗೌಡ್ರೆ, ಆದ್ರೆ ಗಾಡಿಗಾಕ ಎಣ್ಣೆ ಅಂದ್ರೆ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆಗಿಬಿಡ್ತಲ್ಲ ಗೌಡ್ರೆ. ಹೆಂಗೆ ಗೌಡ್ರೆ ಹಿಂಗಾದ್ರೂ ನಾವು ಬದುಕೋದು? ಏನಲ್ಲ ಏನೋ ಹೇಳ್ತಿರೋದು? ಹಂಗಾರೆ ಪೆಟ್ರೋಲು ಡೀಸೆಲ್ದು ರೇಟ್ ಜಾಸ್ತಿ ಮಾಡ್ಯವ್ರೆ ಅನ್ಲ? ಅಯ್ಯ ನಿನ್ನ ನೆನ್ನೆ ದಿನ ಹಾಕಿಸ್ಕೊಂಡ್ ಬಂದಿದ್ದೀನಿ, ಏನ್ ರೇಟು ಪಟು ಏನ್ ಜಾಸ್ತಿ ಮಾಡಿಲ್ಲ. ಏನ್ ಸುಳ್ಗಿಲ್ಲ ಹೇಳ್ತಿದ್ದಲ್ಲ ನೀನು? ಗೌಡ್ರೆ ನೀವು ಬೇಜಾರು ಮಾಡ್ಕೊಂಬಲ್ಲ ಅಂತಂದ್ರೆ ನಾನು ಈಗೂ ಉಲ್ಟೆ ತರ ಹೇಳ್ತೀನಿ ಕೇಳ್ರಿ. ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡುವುದರ ಮೂಲಕ ಜನರಿಗೆ ಶಾಕ್ ಕೊಟ್ಟಿದೆ. ಹಾಗೂ ಪೆಟ್ರೋಲ್ ಬೆಲೆ 3 ರೂಪಾಯಿ, ಡೀಸೆಲ್ ಬೆಲೆ 3 ರೂಪಾಯಿ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಹಂಗಾರೆ ಪೆಟ್ರೋಲು 3 ರೂಪಾಯಿ ಜಾಸ್ತಿ ಆಗೈತೆ, ಡೀಸೆಲ್ 3 ರೂಪಾಯಿ ಜಾಸ್ತಿ ಐತೆ ಅನ್ಲ? ಅಯ್ಯೋ ದೇವ್ರೆ, ಹಂಗಾರೆ ಎಷ್ಟೆಷ್ಟಾಯ್ತು? ಪೆಟ್ರೋಲ್ ಗೇಟಾತು, ಡೀಸೆಲ್ ಗೇಟಾತಲ್ಲ? ಗೌಡ್ರೆ ಹೇಳ್ತೀನಿ ಕೇಳ್ರಿ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಇಂಚಿಂಚು ಮಾಹಿತಿಯನ್ನು ಕೊಡ್ತಾನೆ ಈ ಕುಡುಕ್ ಶೀನಪ್ಪ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಸುಳಿವು ನೀಡಿತ್ತು. ಹೈದರಾಬಾದ್ನಲ್ಲಿ ಭಾಷಣವೊಂದರಲ್ಲಿ ಮಾತನಾಡುತ್ತಿದ್ದ ಮೋದಿಯವರು ಪೆಟ್ರೋಲ್ ಬೆಲೆ ಏರಿಕೆಯ ಬಗ್ಗೆ ಸುಳಿವು ಕೊಟ್ಟಿದ್ರು. ಚಿನ್ನ ಖರೀದಿಯನ್ನು ಕಡಿಮೆ ಮಾಡಿ, ವಾಹನ ಬಳಕೆಗಳನ್ನು ಕಡಿಮೆ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳ್ಬಿಟ್ಟು ಮೋದಿಯವರು ಸಾರ್ವಜನಿಕರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 3 ರೂಪಾಯಿ ಹೆಚ್ಚಾಗಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಗೌಡ್ರೆ ಹೇಳ್ತೀನಿ ಕೇಳ್ರಿ ಇನ್ನೊಂದು ಮಾಹಿತಿಯನ್ನ. ಈಗಾಗಲೇ ಇದಂತದ್ದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಹೋಟೆಲ್ ಉದ್ಯಮಗಳು ನೆಲ ಕಚ್ಚಿ ಸಾರ್ವಜನಿಕರ ಮೇಲೆ ಗಾಯದ ಮೇಲೆ ಬರೆಯ ಮೇಲೆ ಬರೆಯ ಮೇಲೆ ಬರೆ ಎಳೆದಂತಾಗುತ್ತಿದೆ. ನಮ್ಮ ದೇಶ ಎತ್ತ ಸಾಗುತ್ತಿದೆ ಗೌಡ್ರೆ. ಹಿಂಗಾಗ್ಬಿಟ್ರೆ ನಾವು ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಂಡು ಗಾಡಿ ಓಡಿಸಕ್ಕಾಗತ್ತ ಗೌಡ್ರೆ? ಆದತ್ತ ಹೇಳ್ರಿ ನೀವೇನ? ಅಲ್ವಲ್ಲ ಸೀನಾ, ಹಂಗಾರೆ ಪೆಟ್ರೋಲು ಮೊದಲು 102 ರೂಪಾಯಿ 90 ಪೈಸೆ ಇತ್ತು, ಇವಾಗ 105 ರೂಪಾಯಿ 90 ಪೈಸೆ ಆಗೈತಿ. ಡೀಸೆಲ್ಲು 90 ರೂಪಾಯಿ ಇತ್ತು, ಈಗ 93 ರೂಪಾಯಿ ಚಿಲ್ಲರೆ ಆಗಿರ್ಬೇಕಲ್ವಲ್ಲ? ಯು ಆಲ್ ರೈಟ್ ಗೌಡ್ರೆ, ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಡೀಸೆಲ್ಲು 90 ರೂಪಾಯಿ 98 ಪೈಸೆ ಏನೋ ಇತ್ತು, ಈಗ 93 ರೂಪಾಯಿ 98 ಪೈಸೆ ಆಗೈತಿ. ಅಲ್ಲ ಗೌಡ್ರೆ, ಪೆಟ್ರೋಲ್ ಈಗ ಜಾಸ್ತಿ ಮಾಡೋರಲ್ಲ, ಈಗ ನಾವು ಹೊಲ್ತಕ್ಕೂ ಮಂತಕ್ಕೂ ಹೋಗೋದು ಹೆಂಗೆ? ಸಿರಾಕ್ ಬರಕ್ ಹೋಗೋದು ಹೆಂಗೆ ಗೌಡ್ರೆ? ಮೊದ್ಲಾಗಿದ್ರೆ ಜನತ ಗಾಡಿಗಳಿರ್ತಿರ್ಲಿಲ್ಲ, ನಡ್ಕಂಡೇ ಹೋಗೋರು. ಇವಾಗ ಎಲ್ಲಾರು ಗಾಡಿ ಬಿಟ್ಟು ಇಳಿಯಂಗೆ ಇಲ್ಲ. ಯೋಲಕ್ ಹೋಗಕ್ಕೂ ಗಾಡಿಗೆ ಹೋಗ್ತಾರೆ, ಹುಚ್ಚ ಒಯ್ಯಕ್ಕೂ ಗಾಡಿಗೆ ಹೋಗ್ತಾರೆ. ಅಲ್ಲ ಏನ್ ತಪ್ಪಿಲ್ಲ, ಯಾಕಂದ್ರೆ ಒಳ್ಳೆ ಹಿಂಗಂತೀನಿ ಅಂತಲ್ಲ, ಹಂಗೆ ರೂಢಿ ಮಾಡ್ಕೊಂಡ್ಬಿಟ್ಟೆ ಅವ್ರ ಜನ. ಈಗ ಗಾಡಿಯಾಗ ಹೊಲ್ತಕ್ಕೂ ಮಂತಕ್ಕೂ ಹೋಗೋದು ಹಾಳಾಗಿ ಹೋಗ್ಬಿಡ್ಲಿ, ನಾವ್ ಹೆಂಗ ನಡ್ಕೊಂಡು ಓಡಾಡ್ಬಿಡ್ತೀವಿ ಒಂದು ವರ್ಷ ದಿನ. ಆದ್ರೆ ಗೌಡ್ರೆ ಟೌನ್ಗಳು ಪರಿಸ್ಥಿತಿ ಏನ್ರಿ ಗೌಡ್ರೆ? ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಬರೋರು, ಆಫೀಸ್ಗಳಿಗೆ ಹೋಗೋರು ಬರೋರು, ಆಟ ಗೀಟ ಓಡ್ಸೋರ್ ಗತಿ ಏನ್ ಗೌಡ್ರೆ? ಪಾಪ ತುಮಕೂರಾಗೆ ಗೌಡ್ರೆ ಹೇಳ್ತೀನಿ ಕೇಳ್ರಿ, ಇಲ್ಲಿ ಮೊದ್ಲು 20 ರೂಪಾಯಿ ಕೊಟ್ರು ಕರ್ಕೊಂಡು ಹೋಗೋರು ಆಟೋದವರು,
ಈ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ಕೆ 30 ರೂಪಾಯಿ ಇಸ್ಕೊಂಬರು ಗೌಡ್ರೆ. ಬಸ್ ಸ್ಟ್ಯಾಂಡ್ ನಿಂದ ನೀ ಎಲ್ಗನ ಹೋಗು 3 ರೂಪಾಯಿ, ಬಟ್ವಾಡಿಗೆ ಹೋಗು, ಯೂನಿವರ್ಸಿಟಿ ಕಾಲೇಜಿಂದ ಹೋಗು, ತಿರ್ಗಾ ಗ್ಯಾಸ್ ಅಂದ್ರಕ್ಕೆ ಹೋಗು, ಸಿರಾಗೇಟ್ಗೆ ಹೋಗು, ಶೆಟ್ಟಿ ಎಲ್ಗನ ಹೋಗು 30 ರೂಪಾಯಿ ಇಸ್ಕೊಂಬರು. ಮೊದ್ಲಾಗಿದ್ರೆ ಬರೋ 20 ರೂಪಾಯಿ. ಹೆಂಗನ ಮಾಡು, ಬಂದ್ಬಿಟ್ಟು ಸಾರ್ವಜನಿಕರು ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಬಿಡ್ತಾರಲ್ಲ ಗೌಡ್ರೆ. ಹಿಂಗ ಮಾಡಿರ ನಾವು ಬದುಕದ್ ಹೆಂಗೆ ಗೌಡ್ರೆ, ಹೆಂಗೆ ಗೌಡ್ರೆ? ಲೇ ಸೀನಾ, ಏನಾಗ್ತೈತಲ್ಲ ನಮ್ ದೇಶಕ್ಕೆ? ಯಾಕಲ್ಲ ಇದಕ್ಕಿದ್ದಂಗೆ ಹಿಂಗ್ ರೇಟ್ಗಳು ಜಾಸ್ತಿ ಆಗ್ತಾ ಇದಾವೆ? ಮೋದಿ ಯಾಕಲ್ಲ ಹಿಂಗ್ ಮಾತಾಡ್ತಾ ಇದಾರೆ? ಏನಾಗ್ತೈತಲ್ಲ? ಅಯ್ಯೋ ಗೌಡ್ರೆ, ನಮ್ ದೇಶ ಒಂದಕ್ಕೆ ಹಿಂಗ ಆಗುತ್ತಿಲ್ಲ, ಎಲ್ಲ ದೇಶಗಳಿಗೂ ಹಿಂಗೆ ಕಷ್ಟ ಬಂದ್ಬಿಟ್ಟೈತಿ ಇವಾಗ. ಕಾರಣ ಏನು ಗೊತ್ತಾ ಗೌಡ್ರೆ? ಪ್ರಪಂಚದಲ್ಲಿ ಯುದ್ಧದ ಭೀತಿ ತಾಂಡವಾಡ್ತಿದೆ. ಅಮೆರಿಕ, ಇರಾನ್, ಇರಾಕ್ ದೇಶಗಳ ನಡುವೆ ಭೀಕರ ಯುದ್ಧವು ಸಂಭವಿಸುತ್ತಿದೆ. ಈ ಕಾರಣದಿಂದಾಗಿ ಹೊರ್ಮುಜ್ ಜಲಸಂಧಿ ಬಂದಾಗಿದೆ. ಹೊರ್ಮುಜ್ ಜಲಸಂಧಿ ಬಂದಾಗಿರುವ ಕಾರಣ ಭಾರತಕ್ಕೆ ಬರುವ ತೈಲದ ಟ್ಯಾಂಕರ್ಗಳು ಸ್ಥಗಿತಗೊಂಡಿವೆ. ಹಡಗುಗಳು ಎಲ್ಲಿ ನಿಂತಿದ್ವೋ ಅಲ್ಲೇ ನಿಂತಿವೆ. ಆದ ಕಾರಣ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಗೊತ್ತಾದ ಗೌಡ್ರೆ ನಾನು ಹೇಳ್ತಿರೋದು? ಗೌಡ್ರೆ, ಸಮುದ್ರದಾಗ ಒಂದ್ಸಲಿ ಹೇಳಿದ್ದೆ ಗೊತ್ತೇ ನಿಮ್ಗೆ, ಇನ್ನೊಂದ್ಸಲಿನ ಈ ಗ್ಯಾಸ್ ರೇಟ್ ಜಾಸ್ತಿ ಆದಾಗ ಒಂದ್ಸಲಿ ಹೇಳಿದ್ದೆ ನಿಮ್ಗೆ. ಹೊರ್ಮುಜ್ ಜಲಸಂಧಿ ಅಂತ ಒಂದ್ ಐತೆ, ಆ ಸಿಂಧಗಾಸಿನ ಬರ್ಬೇಕಾಗಿತ್ತು ಹಡಗುಗಳೆಲ್ಲ ಭಾರತಕ್ಕೆ. ಈಗ ಅದು ಬಂದಾಗ್ಬಿಟ್ಟೈತಿ. ಅದರಿಂದ ಪೆಟ್ರೋಲು ಮತ್ತೆ ಡೀಸೆಲ್ ಕಚ್ಚಾ ತೈಲಗಳನ್ನ ಸಿಗ್ತಿಲ್ಲ. ಮತ್ತೆ ಇನ್ನೊಂದು, ಈ ಕಚ್ಚಾ ತೈಲ ಸಿದ್ಧ ಮಾಡ್ತಾವಲ್ಲ ಕಂಪ್ನಿಗಳು, ಆ ಕಂಪ್ನಿಗಳು ಫುಲ್ ಲಾಸ್ನಾಗ ಇದಾವಂತೆ ಗೌಡ್ರಿ. ಆ ಲಾಸ್ನ ಸಾರ್ವಜನಿಕರ ಮೇಲೆ ಹಾಕ್ತಾ ಇದಾರೆ ಅಷ್ಟೇನ. ಲೋ ಸಿನಣ್ಣಯ್ಯ, ಯಾಕಲ್ಲ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಐತಿ ಅಂತೀಯ? ನಿಜವೇನಲ್ಲ? ಎಲ್ಲ ನಂದೀಶ, ನೀನ್ ನಸ್ಕುನಿ ಕೈಲ ಮಗ ಕೈಲ, ನೀನು ಏನು ಗೊತ್ತಿಲ್ಲ ಅಂಬದ್ರಂಗ್ ಕೇಳ್ಸಲ್ಲ ಅಲ್ವಲ್ಲ. ಯಾವಾಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಕೈತಿ ಎಂಬುದು ಗೊತ್ತಾಗಿದ ತಕ್ಷಣ ದೊಡ್ಡದೊಂದು ಡ್ರಮ್ ತಕೊಂಡು ಹೋಗ್ಬಿಟ್ಟು ಹೋಗ್ಬಿಟ್ಟು ಬಂಕ್ನಾಗ ಡೀಸೆಲ್ ಪೆಟ್ರೋಲ್ ತುಂಬಿಸ್ಕೊಂಡಿಕೆ ಮೈಜಲ್ಲ ನೀನು ಅಂಗಡಿಗೆ ಹಾಕೈತೆ. ಹೆಂಗೋ 3 ರೂಪಾಯಿ ಜಾಸ್ತಿ ಇಕ್ಕೊಂಡು ಮಾರ್ಕೋಬಹುದು ಅಂತನ. ಲೇ ನಸ್ಕುನಿ ನನ್ನ ಮಗ ಕೈಲ ನೀನು. ಇಲ್ಲ ಹೂ ಕಂಡ್ಲ ಸೀನಪ್ಪ, ನಮ್ಮಂತ ಸಣ್ಣ ಪುಟ್ಟ ಅಂಗಡಿಯರು, ಚಿಲ್ಲರೆ ಅಂಗಡಿಯರು ಇಂಥವೇ ನಾವು ಯೋಚನೆ ಮಾಡೋದು. ಯಾಕೆ ಹೇಳ್ರಿ, ನಮ್ಗೂ 4 ಕಾಸು ಉಳಿದ್ರೆ ನಾವು ಚೆನ್ನಾಗಿರ್ಬೋದು ಅಂಬೋದು ಒಂದು ಆಸೆ ಅಷ್ಟೇನ. ಇಲ್ಲ ಕಣೋ, ನೆನ್ನೆ ದಿನ ಆ ಟಿವಿಯಾಗಲಾರು ಹೇಳ್ತಿದ್ರು ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆಗೋ ಸಾಧ್ಯತೆ ಐತಿ ಅಂತಾನ. ನಾನೇ ಮಾಡಿದೆ, ಓಹೋ ಇದು ಆಟಲ್ಲ ಅಂತ ಹೇಳ್ಬಿಟ್ಟು ಸೀದಾ ಬಂಕಿಂತ ಹೋಗ್ಬಿಟ್ಟು ದೊಡ್ಡದು ಡೀಸೆಲ್ ಕ್ಯಾನ್ ಇತ್ತಲ್ಲ, ಪೆಟ್ರೋಲ್ ಕ್ಯಾನು, ಅದನ್ನ ಕೊಟ್ಟು ತುಂಬಿಸ್ಕೊಂಡ್ ಬಂದ್ಬಿಟ್ಟೆ. ಹೆಂಗು ಇನ್ನು 2 ದಿನ ಪೆಟ್ರೋಲ್ ಹಾಕಿದ್ರೆ 3 ರೂಪಾಯಿ ಜಾಸ್ತಿ ಉಳ್ದಂಗ ಆಕೈತಿ ನನಗೆ. ನೋಡ್ತೀರೇನ್ರಿ ಗೌಡ್ರೆ, ನಮ್ ನಂದಿಸುನ ನಮ್ ದೇಶದಾರ ಹಿಂಗೇನ ಏನನ ಆಗ್ಲಿ ಅದ್ರಾಗೆ ಉಪಯೋಗ ಪಡ್ಕೊಂಬ ಅಂತಾರು ನಮ್ ದೇಶದವ್ರು. ಯಾಕಂದ್ರೆ ಇಂಥವ್ರಾಗ ಚೆನ್ನಾಗೇ ತಲೆ ಓಡಿಸ್ತಾರೆ ಬಿಡ್ರಿ. ಲೇ ಸೀನಾ, ಅದ್ ಯಾತನೋ ಹೇಳ್ದಲ್ಲ ಆಗ್ಲೇನ, ಮೋದಿ ಹೈದರಾಬಾದ್ನಾಗ ಏನೋ ಮಾತಾಡಿರೋ ಅಂತಾನ. ಅದ್ ಏನ್ ಹೇಳೋದು ನಂಗೆ ಅರ್ಥವೇ ಆಗ್ಲಿಲ್ಲ. ಯಾಕಂಗ್ ಮಾತಾಡವ್ರೆ ಗೌಡ್ರೆ? ಮತ್ತೆ ನಾನು ಈಗ ಉಲ್ಟೆ ತರನೇ ಹೇಳ್ತೀನಿ ಕೇಳ್ರಿ. ಮೋದಿಯವರು ಹೈದರಾಬಾದ್ನ ಭಾಷಣವೊಂದರಲ್ಲಿ ಮಾತನಾಡುತ್ತಾ 1 ವರ್ಷಗಳ ಕಾಲ ಚಿನ್ನದ ಖರೀದಿಯನ್ನು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಮತ್ತೊಂದು ಹೇಳಿದ್ದಾರೆ, ಇಂಧನಗಳ ಬಳಕೆ ಅಂದ್ರೆ ಪೆಟ್ರೋಲ್ ಡೀಸೆಲ್ಗಳ ಬಳಕೆಯನ್ನು ಕಡಿಮೆ ಮಾಡಬೇಕು, ವಾಹನಗಳಲ್ಲಿ ಓಡಾಡುವುದನ್ನು ಕಡಿಮೆ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಹೇಳೋಡ್ರೆ. ಯಾಕೋದ್ರಾ, ಈಗ ಚಿನ್ನ ಖರೀದಿಯನ್ನು ಕಡಿಮೆ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕತೆ ಸುಧಾರಿಸುತ್ತೆ. ಇನ್ನೊಂದು, ಈಗ ಪೆಟ್ರೋಲು ಡೀಸೆಲ್ ನಾವೆಲ್ಲಿಂದ ತತ್ತೀವಿ ಹೇಳ್ರಿ?
ಬೇರೆ ದೇಶದಿಂದ ತರ್ತೀವಿ. ಬೇರೆ ದೇಶದಿಂದ ನಮ್ಮ ದೇಶದಲ್ಲೇ ಉಪಯೋಗ ಆಗಂಗೇನ ನಾವು ಮಾಡ್ರಿ ಅಂತ ಮೋದಿ ಹೇಳ್ತಿರೋದು. ಒಂದು ವರ್ಷದ ಕಾಲ ಇದೆಲ್ಲ ಸುಧಾರಿಸತಕ್ಕ ನಡ್ಕೊಂಡು ಓಡಾಡ್ರಿ, ಒಳ್ಳೇದಾಕೈತಿ ಅಂತ. ಯಾಕಂದ್ರೆ ಬೇರೆ ದೇಶದಿಂದ ಬರೋದಕ್ಕೆ ಆಮದು ಜಾಸ್ತಿ ಆದಾಗ ಬೇರೆ ದೇಶಕ್ಕೆ ಆದಾಯ ಜಾಸ್ತಿ ಹೋಗೈತಿ. ಇನ್ನೊಂದು ಎಂತ ಸ್ವಾವಲಂಬನೆ ಬದುಕಿ ಅಂತ ನಮ್ದೇ ಮೋದಿ ಅವ್ರು ಹೇಳ್ತಿರೋದು ಗೌಡ್ರೆ. ಸ್ವಾವಲಂಬನೆಯಾಗಿ ಬದುಕಿ ಅಂತಾನ. ಮೇಕ್ ಇನ್ ಇಂಡಿಯಾ, ಆತ್ಮ ನಿರ್ಭರ್ ಭಾರತ ಅಂತ ಮೋದಿ. ಅಂದ್ರೆ ಇಲ್ಲೇ ಉತ್ಪಾದನೆ ಆಗಬೇಕು, ಇಲ್ಲೇ ಬಳಕೆ ಆಗಬೇಕು, ಬೇರೆ ದೇಶಗಳಿಗೆ ಅವಲಂಬನೆ ಆಗಬೇಡಿ ಅಂತ ಮೋದಿ ಅವ್ರು ಹೇಳ್ತಾ ಇದಾರೆ ಗೌಡ್ರೆ. ಮೋದಿ ಹೇಳಿರೋದನ್ನು ಒಳ್ಳೇದೇ ಐತಿ ಗೌಡ್ರೆ. ಯಾಕಂದ್ರೆ ಏನು, ಒಂದು ಮನೆಗೆ 4 ಜನ ಇದ್ದಾರೆ ಅಂತಂದ್ರೆ 4 ಒಂದೊಂದು ಗಾಡಿಗಳು ಇದಾವೆ. 8 ಪೆಟ್ರೋಲ್ ತತ್ತಾರೆ ಗೌಡ್ರೆ. ಇನ್ನೊಂದು ಹೇಳ್ಬೇಕಾಯ್ತು ಮೋದಿ, ಏನ್ ಗೊತ್ತಾ, ಈ ಮದುವೆಗಳಿಗೆ ಇಷ್ಟೇ ಖರ್ಚು ಮಾಡಬೇಕು ಅಂತ ಒಂದು ಹೇಳ್ಬೇಕಾಯ್ತು. ಮದುವೆ ಸಮಾರಂಭಗಳೆಲ್ಲ ಏನ್ ಖರ್ಚು ಮಾಡ್ತಾರೆ ಗೌಡ್ರೆ. ರಾಮ ರಾಮ ರಾಮ. ಅಡಿಗೆಗೆ ಅರ್ಧ ಇಕ್ಕೂಸ್ಕೊಂಡು ಅರ್ಧ ಉಂಡಿನ ಅರ್ಧ ಬಿಟ್ಟು ಅದೇ ಹೋಗ್ಕರಿ ಎಲೆಗೆ. ಹೊಟ್ಟೆ ಎತ್ಕೊಂಡು ಉರಿತೈತಿ ಗೌಡ್ರೆ ನನಗಂತೂ. ಬರೇ ಅದ್ವಾನ ಅಡವೆ ಪಾಲು. ಇವೆಲ್ಲ ಕಂಟ್ರೋಲಿಗೆ ತರಬೇಕು ಗೌಡ್ರಿ. ಅಲ್ಲ ಕಳ್ಳ ಸೀನಾ, ಈಗ ಮೋದಿ ಯುದ್ಧದ ಬಗ್ಗೆ ಏನು ಮಾತಾಡಕ್ಕಾಗಲ್ವಂದ? ಹೋಗ್ಬಿಟ್ಟು ಇವ್ರು ಸಂಧಾನ ಮಾಡ್ಬೇಕು. ಯುದ್ಧ ಯಾಕೆ ಮಾಡ್ಬೇಕು ಹಂಗೆ ಹಿಂಗೆ ಅಂತಾನ ಈ ಅಮೆರಿಕದವ್ರ ತಗು, ಇಸ್ರೇಲ್ ತಗು, ಇರಾನ್ ತಗು, ಇವ್ರ ತಗ ಮಾತಾಡಕ್ಕಾಗಲ್ವಲ್ಲ ಮೋದಿ ಗೌಡ್ರೆ? ಇದೇ ಚರ್ಚೆ ನಮ್ಮ ದೇಶದಾಗ ಇವಾಗ. ಕಾಂಗ್ರೆಸ್ನವರು ಬಿಜೆಪಿಯವರು ಇವರೆಲ್ಲ ಇಬ್ರು ಕಿತ್ತಾಡ್ತಿರೋದು ಇದೇ ವಿಚಾರಕ್ಕೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ಮೋದಿ ಇವಾಗ ಸಂಧಾನ ಮಾಡ್ಲಿ ಬಿಡ್ರಿ, ಇದು ಮೋದಿ ಸರ್ಕಾರದ ವೈಫಲ್ಯ ಕಣ್ರಿ, ಇದು ಬೆಲೆ ಏರಿಕೆ ಮೋದಿ ಸರ್ಕಾರದ ವೈಫಲ್ಯತೆ ಅಂತ ಹೇಳ್ತಾ ಇದಾರೆ. ಇವ್ರು ಮಾತಾಡ್ಬೇಕು, ಎಲ್ಲ ಸರ್ ಮಾಡ್ಬೇಕು. ಇವರೆಲ್ಲ ಬಂಡವಾಳಶಾಹಿಗಳಿಗೆ ಸಪೋರ್ಟ್ ಮಾಡ್ತಾರೆ, ಬರೀ ಕಂಪನಿಗಳಿಗೆ ಸಪೋರ್ಟ್ ಮಾಡ್ತಾರೆ. ಇನ್ನೊಬ್ಬವ್ರು ಯಾರೋ ಟಿವಿಯಾಗ ಮಾತಾಡ್ತಿದ್ರು ಗೌಡ್ರೆ, ನೋಡಿದೆ ನಾನು. ಇವ್ರು ಇದು ಎಂಥದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದ್ದು ಎಲ್ಲರೂ ಕರೆಂಟ್ ವಾಹನಗಳನ್ನು ಬಳಸಿ, ಚಾರ್ಜರ್ ವಾಹನಗಳನ್ನ ಬಳಸಿ ಅಂತ ಹೇಳ್ತಿದ್ದೀರಲ್ಲ ನೀವು ಯಾವ್ದನ್ನ ಬ್ಯಾಟ್ರಿ ಕಂಪ್ನಿ ಪ್ರಮೋಷನ್ ಬಂದಿದ್ದೀರಾ ಮೋದಿ ಅವರೇ ಅಂತನ ಯಾವ್ದೋ ಟಿವಿಗೆ ಹೇಳ್ತಿದ್ರು ಗೌಡ್ರೆ. ನಾನೇ ಕೇಳಿಸ್ಕೊಂಡಿದ್ದೀನಿ. ಒಟ್ನಾಗೆ ಈಗ ಬೆಲೆ ಜಾಸ್ತಿ ಆಗಿರೋದಂತೂ ಇಡೀ ದೇಶಾದ್ಯಂತ ಚರ್ಚೆ ಗೌಡ್ರಿ. ಜನ ಸಾಮಾನ್ಯರಿಗೆ ಬಹಳ ಹೊಡೆತ ಗೌಡ್ರಿ. ಸೀನಾ, ಇನ್ನೇನ್ ಮಾಡಕ್ಕೂ ಆಗಲ್ಲ ಕಳ್ಳ. ಬೊತ್ತ ಪ್ರಪಂಚ ದುಬಾರಿ ಆಗ್ತೈತಿ. ಈಗ ತಗಮ್ಮ ಸಂಬಳಗಳೆಲ್ಲ ಕಮ್ಮಿ ಇರ್ತವೆ, ರೇಟ್ ಮಾತ್ರ ಈಗ ಹಂಚ್ಕೋಗೈತಿ. ಏನನ್ನ ತಗೊಳಲ್ಲ. 20-30 ರೂಪಾಯಿ ಯಾತ ಸಿಗಲ್ ಕಣಲಿ. ಎಲ್ಲ 50, 100, 500 ರೂಪಾಯಿ. 500 ರೂಪಾಯಿ ತಗೊಂಡೋಗ್ಬಿಟ್ಟು ಸಿರಾಕ್ ಹೋದ್ರೆ ಮೊದ್ಲು ಈಗಲೇ ಒಂದು ಟ್ಯಾಕ್ರಿ ಲೋಡ್ ಹಾಕೊಂಬರ್ಬೋದು ಕಳ್ಳ ಸಾಮಾನ. ಈಗ 500 ರೂಪಾಯಿ ತಗೊಂಡೋದ್ರೆ ಜೋಬ್ನ ಕಿಕ್ಕೊಂಬರಕ್ಕೂ ಆಗಲ್ಲ. 500 ರೂಪಾಯಿಗೆ ಬೆಲೆ ಇಲ್ದಂಗ ಆಗ್ಬಿಡತ್ ಕಳ್ಳ ಸೀನಾ. ಆದ್ರೆ 500 ರೂಪಾಯಿ ದುಡಿಬೇಕಾದ್ರೆ ಒಂದಿನೆಲ್ಲ ದುಡಿಬೇಕು, ಕೂಲಿ ಮಾಡ್ಬೇಕು. ಕಷ್ಟ ಹೋಯ್ತು ಕಳ್ಳ ಜೀವನ. ಯೋ ಹೋಗಪ್ಪ ಆತ. ಇನ್ನು ಏನೇನು ಮಾಡ್ಬೇಕು ಏನ್ ಕತಿಯೋ ಏನೋ ಮಾಡಕ್ಕಾಗಲ್ಲ ಗೌಡ್ರೆ. ಪರಿಸ್ಥಿತಿ ತಕ್ಕನಾಗ ನಾವು ಬದುಕಬೇಕಷ್ಟೇನ. ಈಗ ಎಲ್ಲ ಈ ಟ್ರಾನ್ಸ್ಪೋರ್ಟ್ ಫುಲ್ ರೇಟ್ ಆಗಿಬಿಡ್ತೈತಿ ಇವತ್ತಿನಿಂದ. ನೋಡಿರ್ಬೇಕಾದ್ರೆ ಆಟೋ ಚಾರ್ಜ್ ಜಾಸ್ತಿ ಮಾಡ್ತಾರೆ, ಲೋಡ್ಗಳನ್ನ ಅಲ್ಲಿಂದ ಇಲ್ಲಿಗೆ ಸಾಗ್ಸಕ್ಕೆ, ಇಲ್ಲಿಂದ ಅಲ್ಲಿಗೆ ಸಾಗ್ಸಕ್ಕೆ ರೇಟ್ ಜಾಸ್ತಿ ಮಾಡ್ತಾರೆ. ಹೊಲಗೆ ಟ್ರ್ಯಾಕ್ಟ್ರಿ ರೇಟ್ ಜಾಸ್ತಿ ಮಾಡ್ತಾರೆ. ಏನೋ ಗಿಡ ಪಡ ತಗೋಸ್ತೀನಿ ಅಂದ್ರೆ JCB ರೇಟ್ ಜಾಸ್ತಿ ಮಾಡ್ತಾರೆ. ಟೂರು ಪಾರು ಹೋಗ್ತೀನಿ ಅಂತಂದ್ರೆ ಅವರು ವೆಹಿಕಲ್ನವರು, ಟೀಟರು, ಬಸ್ನವರು ರೇಟ್ ಜಾಸ್ತಿ ಮಾಡ್ತಾರೆ. ಇದು ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಗೌರ್ಮೆಂಟ್ ಬಸ್ಸು ಟಿಕೆಟ್ ಜಾಸ್ತಿ ಹಾಕೈತೋ ಏನೋ ಹೇಳಕ್ ಆಗಲ್ಲ. ಒಟ್ಟಿನಾಗೆ ನಮ್ಮ ದೇಶ ನಡೀತಿರೋದು ಸಾರಿಗೆ ವ್ಯವಸ್ಥೆ ಮೇಲೆ. ಸಾರಿಗೆ ವ್ಯವಸ್ಥೆನಲ್ಲಿ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಹೆಚ್ಚಾಗ್ಬಿಟ್ರೆ ಎಲ್ಲಾನು ದುಬಾರಿ ಆಗ್ತೈತೆ, ಏನು ಮಾಡಕ್ಕಾಗಲ್ಲ. ಹಂಗಾರೆ ನೀನ್ ಹೇಳೋ ಪ್ರಕಾರ ಕಾಲು ಬಂದಂಗ ಕತೆ ಹಾಕೊಂಡು ಹೋಗ್ಬೇಕು ಅಂತ ಏನ್ಲ ಸೀನಾ? ಇನ್ನೇನ್ ಮಾಡಕ್ಕಾಗೈತ್ ಗೌಡ್ರೆ.
ಏನು ಮಾಡಕ್ಕಾಗಲ್ಲ ಅಷ್ಟೇ. ಏ ನಂದಿಸ ಎಲ್ಗಲ್ಲ ಹೊಲ್ಟೆ ಇಲ್ಲ ಬಾರ್ಲ ಟೀಕ್ ಬಾರ್ಲ. ನಾನ್ ಟೀ ಕಾಸ್ತಾನೆ ಅಂತ ಕಾಯ್ಕೊಂಡ್ಕೊಂಡ್ರಿ ನನ್ನ ಮಗ ತೊಡೋದ್ನಲ್ಲ ಅಲ್ವಲ್ಲ. ಏ ಸೀನಪ್ಪ, ರಾತ್ರಿ ನೀನು ಮದುವೆಗೆ ಮರ್ಯಾದೆ ಕಳ್ಕೊಂಬರಕ್ ಹೋಗಿದ್ದೆ ಅನ್ಲ? ನೀನ್ ಮರ್ಯಾದೆ ಕಳ್ಕೊಂಬದಲ್ದಲ್ಲನ ನಮ್ದು ಮರ್ಯಾದೆ ಕಳೆದು ಬರಕ್ ಹೋಗಿದ್ದ. ಅವನು ಯಾವಲ್ಲ, ಅವ್ನು ನಾಗರಾಜ. ಅವನು ಮ್ಯಾಲಿಂದ ಇಳಿದು ಬಂದವಂತೆ ಆಕಾಶದಿಂದಾನ. ದುಡ್ಡಿದ್ರೆ ಅವನ್ ತೆಗಿರ್ತೈತೆ. ಯಾರ ಮರ್ಯಾದೆ ಬಿಟ್ಟು ಬದುಕ್ತಿಲ್ಲ ಈ ಪ್ರಪಂಚದಾಗೆ, ಎಲ್ಲ ಮರ್ಯಾದೆಗೋಸ್ಕರ ಬದುಕ್ತಿರೋದು. ಸಾವುಕಾರಕ್ಕೆ ಅವನ್ ತೈ ಕೆಮ್ಮ ಕೇಳೋ, ನನ್ ತೈ ಕೆಮ್ಮ ಕೇಳಲ್ಲ. ಅವ್ನು ಊರಕ್ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಹಳೆ ಪರ್ಕೆ ತಕೊಂಡ್ ರಾಡ್ಬಿಡ್ತೀನಿ. ನಾನು ಮೊದ್ಲೇ ಲೋಪರ್ ಮುಂಡೆ ನಾನು. ಯಾಕನ ಅವರೇ ಹೊಡಿಯಾಕೆ ನಮ್ಮ ಹುಡುಗನ್ ಬೈದ್ ಕಳ್ಸವನಲ್ಲ. ನಾನೇನಲ್ಲಿ ಇರ್ಬೇಕಾಗಿತ್ತು. ಈಗ ಮುಗ ಬೈದ್ ಬಿಟ್ಟು ಅದೇ ಬತ್ತಿದ್ದೆ. ಅಲ್ಲ ಕಣ್ರಿ ಗೌಡ್ರೆ, ನೀವು ಇದ್ದು ಅವ್ನು ಹೆಂಗ್ ಬೈದಿರ್ಬೇಕು ಲೆಕ್ಕ ಹಾಕ. ಅವ್ನು ತಿರ್ಗಾಗ ಎಷ್ಟಿರ್ಬೇಕು ಅಂಬ್ರ ಮತ್ತು ಏಮೋ. ಈಗ ರಾತ್ರಿ ಆಗೋಗ್ಬಿಟ್ಟೈತಿ. ನೀನ್ ಸುಮ್ಮನಿರ್ಬೇಕು. ನೀನ್ ತಿರ್ಗಾದನ್ನೇ ದೊಡ್ಡ ರಂಪರಾಮಾಯಣ ಮಾಡಕ್ ಹೋಗ್ಬೇಡ. ಯಾರು ಹೇಳಿರಿ ನೀನ್ ತಕ್ ಬಂದ ಅಲ್ಲೇ ಇದೆಲ್ಲ ಮ್ಯಾಟ್ರೋನ. ನಡಿ ಮಂತಕ್ ನಡಿ ಸುಮ್ಮನೆ. ನೀನು ಯಾರು ಹೇಳಿರು? ಊರೇ ಗೊತ್ತಾಗೈತಿ. ನೀನು ಅಂತ ಲೋಪರ್ ನನ್ ಮಗನ ನೀನು. ಎಲ್ಲ ನನ್ನ ಫಂಕ್ಷನ್ಗೆ ಹೋಗ್ಬೇಕಾರೆ, ಮದುವೆ ಮುಂಜಿಗೆ ಹೋಗ್ಬೇಕಾರೆ ಸುದ್ವಾಗಿ ಹೋಗಲ್ಲ. ಕಂಠಪೂರ್ತ ಕುಡ್ದು ಹೋಗ್ತಾನೆ. ಏನಲ್ಲಿ ಕುಡಿಲಿಲ್ಲ ಅಂದ್ರೆ ಬಿಟ್ಕೊಂಬಲ್ಲ ನೋಡು, ಕುಡ್ದು ಹೋಗ್ತಾನೆ. ಒಳ್ಳೆ ಒಂದ್ ಜೊತೆ ಬಟ್ಟೆ ಇಕ್ಕೊಂಡು ಹೋಗೋಣ, ನೇರ್ಪೋಗಿ ಹೋಗೋಣ ಅಂಬದೇನೋ ಐತೆ ನಿನ್ಗೆ. ಹುಟ್ಟಿದ ಮಾರ್ಗವಾಗಿ ಹೋಗದೆ. ಎಲ್ಲಿ ಹೋಗಿರ್ತಾನೆ, ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗಿರ್ತಾನೆ, ಅಲ್ಲಿಂದ ಹಿಂಗೆ ಹೋಗಿ ಬಿಡ್ತಾನೆ ಸೀದಾ ಮದುವೆಗೆ. ಇನ್ನೇನಂತಾರೆ, ಉಗುತ್ ಕಳಿಸ್ತಾರೆ. ನಿನ್ ಮರಿ ತಕ್ಕಂಬದಲ್ಲ ನಂದು ತೆಗೆದಿದ್ಯಲ್ಲ ಲೆಕ್ಕ ಹಾಕ್ ನೀನು. ಮಮ್ಮಿ ಮಮ್ಮಿ ನೀನ್ ಟೆನ್ಷನ್ ತಗೋಬೇಕು ಹೋಗ್ಬೇಡ, ಸುಮ್ಮನೆ ನಡಿ ಮಾತಾಡ್ಕ ನಡಿ. ನಾವು ದೇಶದ ಬಗ್ಗೆ ಮಾತಾಡ್ತಾ ಇದ್ದೀವಿ, ದೇಶದ ಆರ್ಥಿಕತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀನ್ ಇದು ಯಾತ ಸಣ್ಣ ಪುಟ್ಟ ವಿಚಾರ ತಂದ್ಬಿಡ್ತೀರ ನೀವು. ಈ ಹೆಂಗುಸ್ರೆ ಹಿಂಗೆ ತಲೆ ಮನೆ ಹೋಗ್ತಾ ಇರ್ತವೆ, ದೇಶನೇ ಹೋಗ್ತಾ ಇರ್ತವೆ. ನೀವು ಒಂದು ಸೂಜಿ ದಾರಕ್ಕೆ ಜಗ ಆಡ್ಕೊಂಡ್ ಬಂದ್ಬಿಡ್ತೀರ. ನಡಿ ಮಮ್ಮಿ, ವಿ ಆರ್ ಇನ್ ಸೀರಿಯಸ್ ಡಿಸ್ಕಷನ್ ವಿತ್ ಗೌಡ್ರು. ಯು ಗೋ ಟು ಹೋಮ್ ಅಂಡ್ ಟೇಕ್ ದ ರೆಸ್ಟ್. ಓಕೆ ಮಮ್ಮಿ, ಟಾಟಾ ಬಾಯ್ ಬಾಯ್. ನಡಿ ಸುಮ್ನ. ಅಲ್ಲ ಕಣ್ರಿ ಗೌಡ್ರೆ, ನೀವಾದ್ರೂ ಹೇಳ್ಬೇಕಾಯ್ತಾನೆ ಅವ್ ನಾಗರಾಜಪ್ಪಗೆ. ಎಂತ ಮಾತೊಂದೇವ್ ನೋಡಿ, ನಮ್ಮ ಹುಡುಗನ ಒಳ್ಳೆ ಬಟ್ಟೆ ಇಕ್ಕೆಮಲ್ಲ ಕಂಠಪೂರ್ತಿ ಕುಡ್ದೇವ್ರೆ, ಅವಮಾನ ಆಕೈತೇನೆ. ನಿಮ್ಮಂತರ ಬಂದ್ರಿ ಅಂತ ಅಂದವನಂತಲ್ಲ ಅವ್ನ ನಾಗರಾಜ. ಹಂಗಾರೆ ಅವ್ರ ಅಪ್ಪಯ್ಯ ಅವ್ರ ತಾತ ಅವರೆಲ್ಲ ಹಿಂಗೆ ಇದ್ರಂತೆ. ಅವ್ರ ಅಪ್ಪಯ್ಯ ಗೊಣ್ಣೆ ಸುರಿಸ್ಕೊಂಡು ಊರ್ ತುಂಬ ಓಡಾಡೋಣಂತೆ. ಅವ್ ಕಟಿಂಗ್ ಮಾಡಿಸ್ಕೊಂಬ್ಲದ ಒಂದೊಂದು ಮಾರುದ್ದ ಗಡ್ಡ ಬಿಟ್ಕೊಂಡು ಒಳ್ಳೆ ತಿಕ್ಲ ಓಡ್ದಂಗ್ ಓಡಾಡಂತೆ. ಇವನ್ ಏನೋ ಗೌರ್ಮೆಂಟ್ ಕೆಲಸ ಸಿಕ್ಕಿ ಐತೆ, ಈಗ ಕ್ಷಣ ಕೈದಾರೆ. ಬೇರ್ ಮರಿತಾರೇನ್ರಿ ಗೌಡ್ರಿ? ಯಾರೋ ನನ್ನ ಹುಟ್ಟಿ ಬೆಳೆದಿದ್ ಊರ್ ಮರಿತಾರೆ. ಅವ ಈಗ ಅಷ್ಟಾದ್ರೂ ಗೊತ್ತಾಗದ್ ಬೇಡ್ವೆ? ಬತ್ತಾನೆ ಎಂದಾದ್ರೂ ಒಂದಿನ ಹಬ್ಬ ಉಣ್ಣೆ ಬಂದೇ ಬತ್ತಾನ ಊರಕ್ಕೆ. ನಾನ್ ಮಾತ್ರ ಈ ಸಾಲ ಇಕ್ಕೆಮೆಲ್ಲ ತೀರಿಸ್ತೀನಿ. ಊರ್ ಮುಂದೆ ಕ್ಯಾಕುರ್ಸುಗ್ಯದ ವಯ್ಯನ್ನ. ಹೋಗ್ಲಿ ಬಿಡ್ಪುಟ್ರಂಗಜ್ಜಿ, ಅವನು ನಾಗರಾಜ ಅನ್ಬಾರ್ದಾಯಿತ್ತು, ಹಂಗಂದೇವ್ನೆ. ಆತ ಬಿಡಿಗ ಸಿಟ್ಟು ಎಂತರ್ಗೂ ಬಂದೇ ಬತ್ತೈತಿ. ಮಗನ ಮೇಲೆ ಹಿಂಗ ಅಂದೇವ್ರೆ ಅಂದ್ಮೇಲೆ ಸಿಟ್ಟು ಬತ್ತೈತೆ. ಈಗ ಹೋಗ್ಲಿ ಬಿಡು, ಅದನ್ನೇ ತಲೆ ಕಿಕ್ಕೊಂಡ್ರೆ ಮನ್ಸು ಬೇಜಾರಾಕೈತೆ. ಬೇಜಾರು ಮಾಡ್ಕೊಂಬಕ್ ಹೋಗ್ಬೇಡ, ಹೋಗು. ಬೇಕಾದ್ರೆ ಬಂದಾಗ ಒಂದ್ಸಲಿ ಮಾತಾಡಿವಿಂತಿ. ನಿನಗೆ ಬೈಯತಕ್ಕ ಸಮಾಧಾನ ಇಲ್ಲ, ಬೈಯಿವಿಂತ ಬಂದಾಗ. ಅಲ್ಲಿವರೆಗೂ ತಣ್ಣಗಿರು ನೋಡಿ ಸುಮ್ನೆ. ಇನ್ನೆಂದನ ಆತು, ನೀನು ಅಷ್ಟೇನೆ. ನನ್ನ ಕೇಳ್ದಂಗೆ ಯಾವ್ದಾರ ಮದುವೆ ಮುಂಜಿ ಪ್ರೋಗ್ರಾಮ್ಗೆ ಹೋಗು ನಿನ್ಗೈತೆ. ಅಲ್ಗೋಗ್ತೀನಿ ಇಲ್ಗೋಗ್ತೀನಿ ಅಂತಾನ ಹೇಳ್ದಂಗೆ ಕೇಳ್ದಂಗೆ ಹೊರಟು ಬಿಡೋದಲ್ಲ. ಮನೆಗೆ ಹೆಂಗುಸಿರ್ತಾರೆ, ಹೋಗೋಣ, ನೀರು ಹೊಯ್ಕೊಂಡು ಹೋಗೋಣ, ಒಂದು ಮಗ ತೊಳ್ಕೊಂಡು ಹೋಗೋಣ, ಶಿಸ್ತಾಗ ಹೋಗೋಣ, ಒಳ್ಳೆ ಬಟ್ಟೆ ಇಕ್ಕೊಂಡು ಹೋಗೋದೇನೋ ಐತೆ ನಿನಗೆ? ಇಲ್ಲ, ನೀ ಹೆಣ್ಣಿದ್ರು ಸಾಕು ನಿನಗೆ. ಲೋಪ ನನ್ನ ಮಕ್ಳ ಹೋಗ್ರತ್ತ. ನನಗೆ ಬರೋ ಸಿಟ್ಟಿಗೆ ಎಲ್ಲ ಯಾಕೆ ಕುಡ್ದು ಬಿಡೋಣ ಅಂಬಕೈತೆ. ನಡಿಯ ಕೂಳ್ತೀನಿ ಬರೀವಿಂತೆ. ಮಮ್ಮಿ, ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆಯಾಗಿರುವುದರಿಂದ ಇಂದಿನಿಂದ ನಾವು ಊಟವನ್ನು ಕಡಿಮೆ ಮಾಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಕೋಪ ಬಿಡು, ನಗುವ ವರ ಕೊಡು, ನೀ ನನ್ನ ಬಂಗಾರಿಯೇ. ಅಮ್ಮ ಅಮ್ಮ ಎಂದರೆ ಏನು ವರುಷವು. ಅಮ್ಮೋ ನಡೆಯಮ್ಮ ಸುಮ್ಮನಾತ. ಓ ಬಂದ್ಬಿಟ್ಟಿದ್ದಿಲ್ಲ ಹೇಳಾಕಿ. ನಡಿ, ನಾ ಬತ್ತೀನಿ ನಡಿ, ಬಂದು ಉಂಡು ಬತ್ತೀನಿ ನಡಿ. ಯಾತನ ಮಾಡ್ಕೊಂಡು ಹಾಳಾಗೋಗು. ದುರ್ಮೀರಿದ ಗಂಡಸರಿಗೆ ಏನ್ ಹೇಳಕೈತಿ? ಓಕೆ ನಾನು. ಅಬ್ಬಬ್ಬಬ್ಬಬ್ಬಬ್ಬ, ಈ ಹೆಂಗುಸರಿಗೆ ಮಾತೆಯರು ಅಂತ ಯಾಕೆ ಹೇಳ್ತಾರೆ ಅಂತ ಇವಾಗ
ಗೊತ್ತಾಯ್ತು. ಯಾಕೆ ಹೇಳು, ಹೆಂಗಸ್ರು ಬರೇ ಮಾತೆ ಅವರು, ಮಾತು ಮಾತು ಮಾತು. ಎಷ್ಟೊಂದು ಕ್ಷಣ ಸೊಡವಿಲ್ದಂಗ್ ಮಾತಾಡ್ತೈತಿ ನಮ್ಮ ಅಮ್ಮಯ್ಯ. ಯವ್ವ ಒಂದ್ ಬಾಯ ಅಡಕವಾಗಿ ಮಾತಾಡೋದ್ ಕಲಿ, ಬಾಯಿ ಅಗಲಕ್ಕಾಗ್ಬಿಡ್ತೈತಿ.